ಇನ್ನು ರೇವಣ್ಣ ಮಾಜಿ ಸಚಿವರು ಇವರ ವಿರುದ್ಧ ಎರಡು ಪ್ರಮುಖ ದೂರುಗಳು ದಾಖಲಾಗಿತ್ತು. ಮೊದಲ ದೂರು ಅಂದರೆ KR ನಗರದಲ್ಲಿ ದಾಖಲಾಗಿದ್ದಂತಹ ದೂರಿನಲ್ಲಿ ಜಾಮೀನು ಪಡ್ಕೊಂಡಿದ್ದ ರೇವಣ್ಣ ಅವರಿಗೆ ನಿನ್ನೆ ಎರಡನೇ ಕೇಸ್ನಲ್ಲೂ ಕೂಡ ಈಗ ಆ, ಆ, ಜಾಮೀನು ಸಿಕ್ಕಿದೆ. ಕಿಡ್ನ್ಯಾಪ್ ಕೇಸ್ನಲ್ಲಿ ಜಾಮೀನು ಪಡೆದಿದ್ದ ರೇವಣ್ಣಗೆ ಈಗ SIT ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಜನಪ್ರತಿನಿಧಿ ಕೋರ್ಟ್ ಜಾಮೀನು ಪ್ರಶ್ನಿಸಿ ಹೈಕೋರ್ಟ್ನ ಮೊರೆ ಹೋಗ್ತಾ ಇದ್ದಾರೆ. ಜಾಮೀನು ಆದೇಶವನ್ನು ವಜಾ ಮಾಡುವಂತೆ ಹೈಕೋರ್ಟ್ಗೆ SIT ಅರ್ಜಿಯನ್ನು ಕೂಡ ಹಾಕ್ತಾ ಇದೆ. ಹೈಕೋರ್ಟ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ SIT ಅರ್ಜಿ ಸಲ್ಲಿಸಿದೆ. ವಾದ ಪ್ರತಿವಾದ ಹೈಕೋರ್ಟ್ನಲ್ಲಿ ಹೇಗಿರುತ್ತೆ, ಯಾಕೆಂದರೆ ಹೈಕೋರ್ಟ್ನಲ್ಲೂ ಒಂದು ಜನಪ್ರತಿನಿಧಿಗಳ ಬೆಂಚ್ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತೂ ಜಾಮೀನು ಕೊಟ್ಬಿಡ್ತು, ಎರಡು ಕೇಸಲ್ಲೂ ಜಾಮೀನು ಕೊಟ್ಟ ತಕ್ಷಣ SIT ಅವ್ರು ಸುಮ್ಮನಾಗ್ಬಿಟ್ರು ಅಂದರೆ ಇಲ್ಲ, ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಪ್ರಶ್ನೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಜಾಮೀನನ್ನು ರದ್ದು ಮಾಡಿ ಅಂತ ಇದಕ್ಕೋಸ್ಕರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಪ್ರೊಫೆಸರ್ ರವಿ ವರ್ಮಕುಮಾರ್ ಅವ್ರನ್ನ ಕೂಡ ನೇಮಕ ಮಾಡ್ಕೊಂಡಿದ್ದಾರೆ. ಸೊ ಇದು ಯಾವಾಗ ಏನು ಎತ್ತ ಯಾವಾಗ ಅರ್ಜಿ ವಿಚಾರಣೆಗೆ ಬರುತ್ತೆ, ಏನು ವಾದ ಪ್ರತಿವಾದ ನಡೆಯುತ್ತೆ ಅಂತಕ್ಕಂಥದ್ದು ನೋಡೋಣ. ಹೈಕೋರ್ಟು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರೋ ಜಾಮೀನು ಸರಿ ಇದೆ ಅಂದ್ಬಿಟ್ರೆ SITಗೆ ಹಿನ್ನಡೆಯಾಗುತ್ತೆ. ಇಲ್ಲ ಜಾಮೀನು ರದ್ದು ಮಾಡೋಣ ಅಂತ ಹೇಳಿದ್ರೆ SITಗೆ ಜಯ ಅಂತ ಹೇಳ್ಬೋದು. ಏನಾಗುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ. ಸೊ ಹಾಗಾಗಿ ಇವಾಗ ಜಾಮೀನು ಪಡೆದಿದ್ದರೂ ಕೂಡ ರೇವಣ್ಣ ನೆಮ್ಮದಿಯಾಗಿ ಮಲ್ಕೊಂಡು ನಿದ್ದೆ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಹೈಕೋರ್ಟಲ್ಲಿ ರದ್ದಾಗ್ಬಿಟ್ರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ. ಈಗಾಗಲೇ ಒಂದು ವಾರ ಜೈಲು ಕಳೆದು ಬಂದಿದ್ದಾರೆ. SIT ಕಸ್ಟಡಿಗಾಯಿತು, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾಯಿತು, ಅದಾದಮೇಲೆ ಲೀಗಲಿ ಫೈಟ್ ಮಾಡಿದ್ದಾಯಿತು, ಎರಡು ಕೇಸ್ನಲ್ಲೂ ಜಾಮೀನು ಪಡೆದಿದ್ದಾಯಿತು. ಸದ್ಯಕ್ಕೆ ನಾನು ನಿರಾಳ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಯಾಕೆ ಅಂತಂದರೆ ಹೈಕೋರ್ಟ್ನಲ್ಲಿ ಇದನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ SIT ಅವರು. ಹೈಕೋರ್ಟ್ನಲ್ಲಿ ಅದು ಇವತ್ತೇ ವಿಚಾರಣೆಗೆ ಬರ್ಬೋದು, ನಾಳೆ ವಿಚಾರಣೆಗೆ ಬರ್ಬೋದು, ಗೊತ್ತಿಲ್ಲ. ಬಂದ ನಂತರ ಎಗೈನ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ, ರೇವಣ್ಣ ಪರ ವಕೀಲರ ಪ್ರತಿವಾದ ಹೇಗಿರುತ್ತೆ ಅಂತಕ್ಕಂಥದ್ದು ನೋಡೋಣ.